ಈ ಸ್ವಾಭಿಮಾನಿ ರಂಗನ್ಗೆ ದುಡ್ಡು ಅಂದ್ರೆ ಅಲರ್ಜಿ, ಎಡಗೈಲು ಮುಟ್ಟಲ್ಲ. ಆದ್ರೂ ಈ ದುಡ್ಡು ಹೆಂಗೆಲ್ಲ ಆಟಾಡ್ಸುತ್ತೆ ಗೊತ್ತಾ? ಬದುಕಿರೋರ್ನ ಸಾಯಿಸುತ್ತೆ, ಸತ್ತಿರೋರ್ನ ಬದುಕಿಸುತ್ತೆ, ಅವ್ರವ್ರ ತಿಥಿ ವಡೆನ ಅವ್ರವರೇ ತಿನ್ನೋಂಗ ಮಾಡುತ್ತೆ. ಡೌಟಾ? ಈ ಸ್ಕಿಟ್ ನೋಡಿ ನಿನ್ಗೆ ಗೊತ್ತಾಗುತ್ತೆ ಹೆಂಗೆ ತಿಥಿ ವಡೆ ತಿಂತಾರೆ ಅಂತ. ಮೇಡಮ್, ಕತ್ಲಲ್ಲಿ ದೀಪ ಹಚ್ಚಿ ಇನ್ನೇನ್ ಆ ದೀಪದ ಬೆಳಕು ಬೀದಿ ತುಂಬಬೇಕು ಅನ್ನೋಷ್ಟರಲ್ಲಿ ನನ್ನ ಹಣೆ ಬರೋಣ ಏನೋ ಆ ದೀಪನೇ ಆರೋಯ್ತು ಮೇಡಮ್. ನನ್ ಗಂಡ ವೆಂಕಟರಮಣ ಅಂತ ನೋಡಕೊಳ್ಳೆ ಬಂಗಾಳದ ಹುಲಿ ಇದ್ದಂಗಿದ್ದ. ಅವನ ಮದುವೆ ಆಗಿ ಇನ್ನೇನು ರಾಣಿಯಾಗಿ ಮೆರಿಬೇಕು ಅನ್ನೋ ಅಷ್ಟರಲ್ಲಿ ಹಾಳಾದಿ ದೊಡ್ಡ ಮಳೆ ಬಂದು ಯಾವ ಪೈಪಿಂದ ಕೊಚ್ಕೊಂಡೋಗಿ ಯಾವ ಮೋರಿ ಸೇರ್ಕೊಂಡ್ಬಿಟ್ನೋ ಗೊತ್ತಿಲ್ಲ ಮೇಡಮ್. ವೆಂಕಟರಮಣ, ನಿನ್ ಹೆಂಡತಿ ನಿನ್ ಜೊತೆನೆ ಇದ್ದಾಳೇನೋ? ಈ ಅಮ್ಮ ಅವ್ರಮ್ಮ ಅಂದ್ರೆ ನನ್ನ ಅತ್ತೆ. ಆ ಮೂಲೆಯಲ್ಲಿ ಅದೇನ್ ಆಸ್ತಿ ಇಟ್ಟಿದ್ದಾಳೋ ಗೊತ್ತಿಲ್ಲ ಮೇಡಮ್. ಯಾವಾಗ ನೋಡಿದ್ರು ಇಲ್ಲೇ ಸಾಯ್ತಿರ್ತಾಳೆ. ನಾನು ಈ ಮನೆಗೆ ಕಾಲಿಟ್ಟಾಗಿಂದನೂ ಇದೊಂದೇ ಡೈಲಾಗ್ ಇವಳು ಹೇಳ್ತಿರೋದು. ವೆಂಕಟರಮಣ, ನಿನ್ ಹೆಂಡತಿ ನಿನ್ ಜೊತೆನೆ ಇದ್ದಾಳೇನೋ? ಇವಳು ಇದೊಂದೇ ಡೈಲಾಗ್ ಹೇಳ್ತಾಳೆ ಅನ್ನೋದಕ್ ನನಗೆ ಬೇಜಾರಿಲ್ಲ. ನೀನ್ ಹೆಂಡತಿ ನಿನ್ ಜೊತೆಲೇ ಇದ್ದಾಳ ಅಂತ ಒತ್ತಿ ಒತ್ತಿ ಹೇಳ್ತಾಳಲ್ಲ, ಇವಳು ಕತ್ತಿಸ್ಕಿ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬರುತ್ತೆ ನನಗೆ. ವೆಂಕಟರಮಣ, ನಿನ್ ಹೆಂಡತಿ ನಿನ್ ಜೊತೆನೆ ಇದ್ದಾಳೇನೋ? ಅಯ್ಯೋ, ಇವ್ರವ್ವ ಇವಳನ್ನ ಎತ್ತಿದಾಳೋ ಇಲ್ಲ ಕೆತ್ತಿದಾಳೋ ಅಂತ ಗೊತ್ತಿಲ್ಲ ನನಗೆ. ಮೇಡಮ್, ನಾನು ಎಷ್ಟು ದಿನ ಅಂತ ತಲೆ ಮೇಲೆ ಸೆರಗು ಹಾಕೊಂಡು ಕುತ್ಕೊಳ್ಳಿ ಮೇಡಮ್. ಮೊದಲನೇ ದಿನ ಜೋರಾಗತ್ತೆ, ಎರಡನೇ ದಿನ ಬಿಕ್ಕಿ ಬಿಕ್ಕಿ ಅತ್ತೆ, ಮೂರನೇ ದಿನ ಹಂಗೆ ಸುಸ್ತಾಗೋಗತ್ತೆ, ನಾಲ್ಕನೇ ದಿನಕ್ಕೆ ನಂಗೆ ಬೇಜಾರಾಗಿ ಸುಮ್ಮನಾಗ್ಬಿಟ್ಟೆ. ಹಿಂಗೆ ದಿನ ದಿನ ಕಳೆದು ಇವತ್ತಿಗೆ 11ನೇ ದಿನ. ನನ್ನ ಗಂಡನ ಆತ್ಮ ತಣ್ಣಗಿರ್ಲಿ ಅಂತ ಇವತ್ತು ಅವ್ನು ತಿಥಿ ಮಾಡ್ತಾ ಇದ್ದೀನಿ. ವೆಂಕಟರಮಣ, ನಿನ್ ಹೆಂಡತಿ ನಿನ್ ಜೊತೆನೆ ಇದ್ದಾಳೇನೋ? ಅದೇ ಈಗ. ಏಯ್, 3 ಹೊತ್ತು ಮೂಲೆಯಲ್ಲಿ ಕುತ್ಕೊಂಡು ಆಡ್ತಿರ್ತೀಯಲ್ಲ, ನಿನಗೇನು ಬರ್ಬಾರ್ದು ಬಂದಿರೋದೆ ಕಾಗೆ ಮುದುಕಿ? ಅಯ್ಯ, ಸೊಳ್ಳೆ ವೆಂಕಟರಮಣ, ಸೊಳ್ಳೆ. ಸಾವಾದ್ಮೇಲೆ ಸೈಲೆಂಟ್ ಇರುತ್ತೆ, ಯಾಕೆಂದ್ರೆ ಅಲ್ಲಿ ಶೋಕ ಇರುತ್ತೆ. ಸ್ನೇಹಿತರು ಸಂಬಂಧಿಕರು ಬಂದಾಗ ಆ ಶೋಕ ಜಾಸ್ತಿ ಆಗುತ್ತೆ. ಅದೇ ನಾನು ಬಂದ್ರೆ ಆ ಶೋಕ ಸಂಭ್ರಮ ಆಗುತ್ತೆ. ಜನ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ, ರೋಗ ಬಂದ್ ಸಾಯ್ತಾರೆ, ನೋವು ಅಂತ ಸಾಯ್ತಾರೆ. ಅಷ್ಟೇ ಯಾಕೆ, ಮದುವೆ ಮಾಡ್ಕೊಂಡು ಸಾಯ್ತಾರೆ. ಸತ್ತವರೆಲ್ಲ ಸ್ವರ್ಗದಲ್ಲಿರ್ತಾರೆ, ಅದೇ ಸತ್ತಿರೋವ್ರ ಫ್ಯಾಮಿಲಿ ನರಕದಲ್ಲಿ ನರಳಾಡ್ತಿರ್ತಾರೆ. ಅಂತ ನರಕದಲ್ಲಿರೋರ್ಗೆಲ್ಲ ಸ್ವರ್ಗ ತೋರ್ಸೋ ಏಕೈಕ ವ್ಯಕ್ತಿ ಈ ಕೊಕ್ಕೆ ಕೋದಂಡ. ಕೊಕ್ಕೆ ಕೋದಂಡ. ಮನೇಲಿ ಯಾರಿದ್ದೀರಾ? ನಾನು ಸಿಂಗ್ಲಿಕ ಇವತ್ತೇ ಒಂದ್ ತಿಥಿ ಮಾಡ್ತಾ ಇದ್ದೀನಿ. ನೀನು ಕಿರ್ಚಿ ಆ ಹಂಚ ಹಾರಿ ಅದೋಗಿ ಆ ಮುದುಕೆ ಮೇಲೆ ಬಿದ್ದು ಆ ಮುದುಕಿ ನಿಗರ್ಕೊಂಡ್ರೆ ಅವಳು ತಿಥಿ ಮಾಡಕ್ ನನ್ನ ಹತ್ರ ದುಡ್ಡಿಲ್ಲ. ಹೋಗತ್ತಗೆ. ನಾನು ಸಿಂಗ್ಲಿಕ ಅಲ್ಲ, ಕೊಕ್ಕೆ ಕೋದಂಡ. ಲೇ, ನೀನ್ ಸಿಂಗ್ಲಿಕನೋ ಪಂಗ್ಲಿಕನೋ, ಕೊಕ್ಕೆ ಕೋದಣ್ಣೋ ಚಕ್ಕೆ ಕೋದಣ್ಣೋ, ಯಾವನಾದ್ರೂ ನನಗೇನು ಬಂದಿರೋದು ಏನಂತ ಹೇಳಿ ಕಳ್ಸ್ಕೊ. ಇವತ್ ನನ್ ಗಂಡ ತಿಥಿ ಕಡೋ. ನಾನು ಅದಕ್ಕೆ ಬಂದಿರೋದು. ಲೇ, ನನ್ ಗಂಡ ತಿಥಿ ಬರಕ್ ನೀನ್ ಯಾವನೋ? ನಿನ್ ತಿಥಿಗ್ ನಾನ್ ಬಂದಿದ್ನಾ? ನನ್ ತಿಥಿ ಇನ್ನೂ ಆಗಿಲ್ಲ. ತಿಥಿ ಡೇಟ್ ಫಿಕ್ಸ್ ಆದ್ಮೇಲೆ ಕರಿತೀನಿ. ಸ್ವಲ್ಪ ನಾನು ಹೇಳದ್ ಕೇಳಿಸ್ಕೊಳ್ಳಿ. ನಿನ್ ತಿಥಿ ಇವತ್ತಾಗಿಲ್ಲ ಅಂತಂದ್ರೆ ನಾಳೆ ಆಗ್ಬೋದು. ಬಂದಿರೋದು ಏನಂತ ಹೇಳಿ ಹೋಗು ಬೇಗ. ಅದೇ ನಿಮ್ ಯಜಮಾನ್ರು ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗಿ ಸತ್ತೋದ್ರಲ್ಲ, ಅವ್ರಿಗೆ ಇನ್ಶೂರೆನ್ಸ್ ಕಂಪ್ನಿಯಿಂದ 3 ಲಕ್ಷ ಹಣ ಬಂದಿದೆ. ಮಾಡಿ ನಮ್ ಗಜ್ಗೋರಿ ಕೊಚ್ಚೆ ಮೋರಿಯಾಗಿ ಬದಲಾಗ್ತಾಳೆ ಮಾಡಿ. ಮೇಡಮ್, ಆ ಹಣ ಕೊಡಕ್ಕೆ ನಾನು ಬಂದಿರೋದು. ನನಗ 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 3 ಲಕ್ಷ ನನಗ ಬೇಡ ಅಂದ್ರೆ ನಾನೇ ಇಟ್ಕೊಂತೀನಿ, ಇಲ್ಲೊಂದು ಸೈನ್ ಮಾಡಿ. ಏನು ಅಂದ್ರೆ ನೀವು ಬದುಕಿರುವಾಗ ನನಗೆ ಚಿನ್ನದ ಸರ ಮಾಡಿಸ್ಬೇಕು, ಮಳೆ ಮಾಡಿಸ್ಬೇಕು ಅಂತ ಕೊರಗಿ ಸತ್ರಲ್ಲ ಅಂದ್ರೆ. ಮತ್ತೆ ಮಳೆ ನೀರಲ್ಲಿ ಕೊಚ್ಕೊಂಡೋಗಿ ಸತ್ತ ಅಂದ್ರಿ. ಕೊರಗ್ತಾ ಹೋಗ್ಬೇಕಾದ್ರೆ ಕೊಚ್ಕೊಂಡು ಹೋಗ್ಬಿಟ್ರು. ರೀ, ನಿಮ್ ಕಡೆ ಆಸನ ನಾನ್ ನಡೆಸ್ತೀನಿ ಅಂದ್ರೆ ನಾನ್ ನಡೆಸ್ತೀನಿ. ಕೊಡಿ ಆ 3 ಲಕ್ಷ ಕೊಡಿ. ನೋಡಿ, ನಾನು ಹೋಗ್ಬಿಟ್ಟು ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತೀನಿ. ಅಷ್ಟೊಳಗಡೆ ನೀವು ನಿಮ್ ಯಜಮಾನ್ರ ತಿಥಿಗೆ ರೆಡಿ ಮಾಡಿರಿ. ಅದ್ರ ಜೊತೆ ಫೋಟೋ ಕೊಡ್ಬೇಕು ನಿಮ್ ಯಜಮಾನ್ರದ್ದು. ವಿಡಿಯೋನು ಮಾಡ್ಬೇಕು. ವಿಡಿಯೋನಾ? ತಿಥಿದ? ಸರಿ ಮಾಡಿ ನಾನು ಹೋಗಿ ಬರ್ತೀನಿ, ರೆಡಿ ಮಾಡಿರಿ. ಆಯ್ತು. ಅಯ್ಯೋ, 3 ಲಕ್ಷ ಚಿನ್ನದ ಸರ, ಅಯ್ಯೋ ಬಳೆಗಳು. ಯಾಕಂಗ್ ಓಡಾಡ್ತಿದ್ಯಾ? ಒಟ್ನವ್ವ, ಅಯ್ಯೋ ಕಾಗೆ ಮುದುಕಿ, ಇವತ್ತು ನಿನ್ನ ತಿಥಿ ಇವತ್ತೇ ಮಾಡ್ತೀನಿ ಇರು ನಿನಗೆ.
ಮುದ್ದೆ ಮುದ್ದೆ ಮುದ್ದವ. ಅಯ್ಯ ನಾನ್ ನಿಮ್ಮವ್ವ ಅಲ್ಲ, ನಿಮ್ಮ ಅತ್ತೆ. ಲೇ ಅತ್ತೆ ಹೆಸರು ಕತ್ತೆ. ನೋಡೆ ದೆವ್ವ ಬಂದಿದೆ. ವೆಂಕಟರಮಣ, ಏನ್ ಜೂಟಾಟ ಆಡ್ತಿದ್ದೀರಾ? ಆಡೋದ್ ಆಡ್ತೀರಾ? ಲೇ ಕಾಗೆ ಮುದ್ಕಿ, ಮುಚ್ಕೊಂಡು ಕೂತ್ಕೊಳ್ಳೆ. ಏನಂದ್ರೆ ನೋಡಿ ರೀ, ನಾನ್ ನಿಮ್ ಹೆಂಡತಿ ಅಲ್ವೇನ್ರಿ? ನಿಮ್ ಜೊತೆ ಸಂಸಾರ ಮಾಡಿಲ್ವಾ ರೀ? ನಿಮ್ಗೆ ರುಚಿಯಾಗಿ ಅಡ್ಗೆ ಮಾಡಿ ಹಾಕಿಲ್ವಾ ರೀ? ನಿಮ್ ಬೆನ್ನುಜಿಲ್ವಾ? ನನ್ ಬಿಟ್ಬಿಡಿ ಅಂದ್ರೆ ಬೇಕಾದ್ರೆ ಆ ಕಾಗೆ ಮುದ್ಕಿನ ಕರ್ಕೊಂಡು ಹೋಗ್ಬಿಡಿ ಅಂದ್ರೆ ವಾ, ಇವಳ ನಿಲ್ಯವನ್ನ ನೋಡ್ಕೊಳ್ತಾಳೆ ಅನ್ಸುತ್ತೆ. ಲೇ ಕಾಗೆ ಮುದ್ಕಿ, ನಿನ್ ಬಾಯಾಗ ನಿನ್ ಗಂಡನ ಹಳೆ ಬಟ್ಟೆ ತುರ್ಕ ರೀ. ನನ್ ಬಿಟ್ಬಿಡಿ ಅಂದ್ರೆ ಬಿಟ್ಬಿಡಿ. ನಾನ್ ನಿನ್ ಗಂಡ ಕಣೆ. ಗಂಡನ ಗಂಡನೇ? ಅಯ್ಯೋ 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 ಅಯ್ಯೋ, ನಿನಗ್ ಬರಬಾರ್ದು ಬರ. ನಿನ್ ಚಾಪೆ ಸುತ್ಕೊಂಡು ಹೋಗ. ನಿಂತಿದ್ದೆ ಇವತ್ತೇ ಮಾಡ. ಯಾಕ್ರಿ ಬರಕ್ ಹೋದ್ರಿ? ಇವತ್ತು ಯಾಕ್ರಿ ಬರಕ್ ಹೋದ್ರಿ? ಇಷ್ಟ ದಿನ ಎಲ್ಲೋಗಿದ್ರಿ? ಲೇ ಮಳೆ ಜಾಸ್ತಿ ಇತ್ತು ಕಣೆ, ಮಾವನ್ ಮನೇಲಿ ಉಳ್ಕೊಂಡಿದ್ದೆ. ನಿಮ್ ಕತ್ತಿಗೇನಾಯ್ತು? ಜಾರಿ ಬಿದ್ಬಿಟ್ಟೆ. ಅಯ್ಯೋ ನಿಮ್ ಕತ್ತಿಗೆ ರೀ, ಬರೋದ್ ಬಂದ್ರಿ. ಇವತ್ ಒಂದ್ ತಿಂಗಳು ಬಿಟ್ಕೊ ಬರೋದಲ್ವೇನ್ರಿ? ಒಂದ್ ವಾರನಾದ್ರೂ ಬಿಟ್ಟು ಬರೋದಲ್ವೇನ್ರಿ? ಹಾಳಾಗೋಗ್ಲಿ, ಇವತ್ತು ಒಂದಿನಾದ್ರೂ ಬಿಟ್ಟು ಬರೋದಲ್ವೇನ್ರಿ? ಅಯ್ಯೋ ಅದೇ ನಿನ್ ಬಾಯಾಗ. ಅಯ್ಯಯ್ಯ ಲೇ ಯಾಕೆ ಹಿಂಗ್ ಆಡ್ತಿದ್ಯಾ ರೀ? ಅದು ನೀವು ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗೇ ಬಿಟ್ರಿ ಅಂತ ಇನ್ಶೂರೆನ್ಸ್ ಅವರು 3 ಲಕ್ಷ ಕೊಡಕ್ ಬಂದವ್ರೆ. 3 ಲಕ್ಷನಾ? ಕೊಡೆ 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 ಕೊಡೆ. ಏನ್ ಕೊಡೆ? ನಿಮ್ ತಿತಿ ಒಡೆ ಬಂದ್ ಗುಣ್ಕಲ್ಲಂಗ್ ನಿಂತಿದ್ದೀರಲ್ಲ. ಅಯ್ಯೋ ಈಗ ಅವ್ರು ಕೊಟ್ಟಂಗೆ ನಾನ್ ಇಸ್ಕೊಂಡಂಗೆ ಚೈನ್ ಸರ ಮಾಡಿಸ್ಕೊಂಡಂಗೆ 3 ಲಕ್ಷನೂ ಹೋಯ್ತು, ಎಲ್ಲ ಹೋಯ್ತು. ಹಾಗೆ ಅಂದ್ರೆ ನೀವು ಏನು ಮಾಡೋದೀಗ? ನಿಮ್ ತಿಥಿ ಮಾಡೋದು. ನೋಡಿ 3 ಲಕ್ಷ ಅವ್ರು ಕೊಡಕ್ ಬರ್ತಾರಲ್ಲ, ಅವ್ರು ಬಂದಾಗ ನೀವ್ ಅವ್ರ ಕಣ್ಣಿ ಕಾಣಿಸ್ಕೋಬೇಡಿ. ನಿಮ್ ತಿಥಿ ಮಾಡಿ 3 ಲಕ್ಷ ಇಸ್ಕೊಬಿಡೋಣ. ನೀನೊಂದ್ ಚಿನ್ನ ಮುದ್ದು ಬಂಗಾರ ಅಲ್ವಾ? ಅಯ್ಯೋ ನಿಮ್ ಫೋಟೋ ಕೇಳಿದಾರೆ ಅಂದ್ರೆ ಏನ್ ಮಾಡೋದು? ಫೋಟೋ ತಾನೆ, 2 ನಿಮಿಷ ತರ್ತೀನಿ ಇರು. ಸರ್, ಈ ಜಗತ್ತಲ್ಲಿ ಅವನ್ ತಿಥಿಗೆ ಅವನೇ ಫೋಟೋ ರೆಡಿ ಮಾಡ್ಸ್ಕೊಂಡ್ ಬರುವ ಏಕೈಕ ವ್ಯಕ್ತಿ ಅಂದ್ರೆ ನಾನೇನ್. ಅಯ್ಯೋ ಅವ್ನ್ ಬಂದಾತ ಕಾಣಿಸುತ್ತೆ ಅಂದ್ರೆ. ಅಯ್ಯೋ ನಿಮ್ ಫೋಟೋ ಬೇರೆ ಇಲ್ಲ. ನಿಮ್ಮ ನೋಡ್ಬಿಟ್ರೆ ನಂಗ್ 3 ಲಕ್ಷನೇ ಕೊಡಲ್ವಲ್ಲ, ಏನ್ ಮಾಡೋದು? ಫೋಟೋ 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 ಎಲ್ಲಿ? ಬನ್ನಿ 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 ಬನ್ನಿ, ಇಲ್ಲಿ ಬನ್ನಿ ನಿಂತ್ಕೊಳ್ಳಿ. ಅಂದ್ರೆ ವೆಂಕಟರಮಣ, ನಿನ್ ಹೇಳ್ತಿ ನಿನ್ ಜೊತೆನೇ ಇದ್ದಾಳೇನೋ? ಇಲ್ಲೇ ಪಕ್ಕದಲ್ಲ ಸಾಯ್ತಾ ಇದೀನಿ ಕಾಗೆ ಮುದ್ಕೆ. ಅಯ್ಯೋ ಇನ್ನೆಲ್ಲಿಂದ ವೆಂಕಟರಮಣ ಅತ್ತೆ? ಎಲ್ಲಿ ವೆಂಕಟರಮಣ? ಅವ್ರು ನಮ್ಮನ್ ಬಿಟ್ಟು ಹೋಗ್ಬಿಟ್ರು. ಇನ್ ನನಗೆ ಯಾವ ವೆಂಕಟರಮಣನೂ ಇಲ್ಲ. ಅಯ್ಯೋ ಮೇಡಮ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಏನು ಅಂತ ಸಮಾಧಾನ ಮಾಡ್ಕೊಳ್ಳಿ. ನನಗಿರೋದು ಒಬ್ಬನೇ ಗಂಡ. ಏನ್ ಮೇಡಮ್ ನಿಮ್ ಯಜಮಾನರು ಫೋಟೋ ಇಷ್ಟೊಂದು ನ್ಯಾಚುರಲ್ ಆಗಿ ಮಾಡ್ಸಿದೀರಾ? ಅಯ್ಯೋ ಎಡ್ ನನ್ ಮಗನೇ, ಏನಂದ್ರೆ ಏಟಿ ಎಫೆಕ್ಟ್ ಅಲ್ಲಿ ಮಾಡ್ಸಿದೀನಿ. ಅದು ನನ್ ಗಂಡ ಅಂದ್ರೆ ನನಗೆ ಪಂಚ ಪ್ರಾಣ. ಅದಕ್ಕೆ ಅವ್ನು ಹೆಂಗಿತ್ತೋ ಹಂಗಂಗೆ ಮಾಡ್ಸಿದೀನಿ ಅಲ್ವೇನ್ರಿ? ಹೌದು ಕಣೆ. ಇವಾಗ ಯಾರೋ ಮಾತಾಡ್ತಾರಲ್ಲ ಇಲ್ಲಿ. ಅಯ್ಯೋ ನನ್ನ ಕತೆನೆ ನನಗೊಂದಾದ್ರೆ ನೀವೇ ಒಂದ್ ಕೇಳ್ತಿದ್ದೀರಲ್ಲ. ನನ್ನ ಗೋಳು ಕೇಳೋರು ಯಾರು ಇಲ್ವೇ? ಫೋನ್ ಸಖತ್ತಾಗಿದೆ, ಹಂಗೆ ನಿಂತ್ಕೊಳ್ಳಿ, ಒಂದು ಫೋಟೋ ತೆಗೆದು ಬಿಡ್ತೀನಿ. ಮೇಡಮ್ ಹಿಂದ್ಗಡೆಯಿಂದ ನನ್ಗೆ ಯಾರೋ ಹೊಡೆದ್ರು. ಏನಿಲ್ಲ, ನಿನ್ನ ಹಿಂದೆ ಏನೋ ನಡೆದಿಲ್ಲ, ಯಾರು ಮಾಡಿಲ್ಲ. ಮೇಡಮ್ ನೀವು ನಿಮ್ಮ ಯಜಮಾನ್ರು ತಿಥಿ ಮಾಡಿ, ನಾನು ವಿಡಿಯೋ ಮಾಡ್ಬಿಡ್ತೀನಿ. ವೆಂಕಟರಮಣ, ನಿನ್ ಗೊತ್ತೇನ ಇದ್ದಾಳೇನೋ? ನನ್ ತಿಥಿ ವಡ ಟೇಸ್ಟೇ ಇಲ್ಲ. ಮುದುಕಿ ತಗೋ, ನಿನ್ ತಿಂದು ಸಾಯಿ. ಬರೋ 3 ಲಕ್ಷನ ಹಾಳು ಮಾಡ್ತೀಯಲ್ಲ ನೀನು. ಹಾಯ್ ಹಾಯ್. ಇವಾಗ ಇಲ್ಲೊಬ್ಬ ಗಂಡಸಿದ್ದ ಅಲ್ವಾ? ಅಲ್ಲಿ ಯಾರು ಇಲ್ಲ. ಜುಮ್ 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 ರೋಮಾಂಚನ. ರೀ 3 ಲಕ್ಷ ಸುಮ್ಮನೆ ನಿಂತ್ಕೊಡ್ರಿ. ಅಯ್ಯೋ ಮೇಡಮ್, ಎಲ್ಲಾ ಐಟಮು ರೆಡಿ ಮಾಡಿದ್ರಾ? ಮುಖ್ಯವಾದ ಐಟಮೇ ರೆಡಿ ಮಾಡಿಲ್ವಲ್ಲ? ಏನದು? ನಿಮ್ಮ ಯಜಮಾನ್ರು ಕುಡಿತಾರಾ? ಇಲ್ಲ. ಏನ್ ಮೇಡಮ್ ನೀವು ನೆಕ್ತಾರೆ. ಮೇಡಮ್
ತುಪ್ಪ ಅಂದ್ರೆ ಬೆಣ್ಣೆ ಇರ್ಬೇಕು, ತಿಥಿ ಅಂದ್ರೆ ಎಣ್ಣೆ ಇರ್ಬೇಕು. ಅದೇ ಸಂಪ್ರದಾಯ ಮೇಡಮ್. ಇಲ್ಲ ಅಂದ್ರೆ ನಿಮ್ ಯಜಮಾನ್ರ ಪೀಡೆ ಮನೆ ಸುತ್ತಲೂ ಅಂತ ಸುತ್ತ ಬಿಡುತ್ತೆ. ಹೌದಾ? ಈಗ ಏನ್ ಮಾಡೋದು? ಅದಕ್ಕೆ ಟೆನ್ಷನ್ ತಗೋತೀರಾ? ನೀವು ಹೋಗಿ ಉಪ್ಪಿನಕಾಯಿ ತಗೊಂಬನ್ನಿ, ನಾನ್ ತಗೊಂಬಂದಿದ್ದೀನಿ. ಫೈಲ್ ಎಲ್ಲ ಇಟ್ಟಿದ್ನಲ್ಲ. ಸಿಕ್ತು ನೋಡಿ. ನಾನು ಇವಾಗಷ್ಟೇ ಫುಲ್ ಬಾಟ್ಲ್ ಎಣ್ಣೆ ಇಟ್ಟೋದೆ, ಆಗ್ಲೇ ಅರ್ಧ ಖಾಲಿ ಮಾಡಿದಾರಲ್ಲ. ರಮೇ ಕಣ. ಇದ್ರೆ ಇರ್ಬೋದು ವೆಂಕಟರಮಣವ್ರೆ. ಏನು ಅಪ್ಪ, ಎಣ್ಣೆ ಕುಡಿದ್ರೆ ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ ಆಗುತ್ತೆ. ಪೆನ್ ತರದೇ ಮರ್ತೋದ್ನಪ್ಪ. ಅಯ್ಯೋ ನನ್ ಬಾಟ್ಲು ತರೋದೇ ಮರ್ತೋದೆ. ಏನ್ರಿ? ಇಲ್ಲಿ ನಿಮ್ ಯಜಮಾನ್ರು ಇದ್ರಲ್ಲ? ನಮ್ ಯಜಮಾನ್ರೇ ಅದು. ಕನ್ನಡಕ ಹಾಕೊಂಡ್ ನೋಡಿ. ಹೌದಾ? ಭ್ರಮೆ ಭ್ರಮೆ. ಎಂಟಿ ಏಟು ಎಣ್ಣೆ ಏಟು ಎರಡು ಒಂದೇ ನೋಡಿ. Correct. ಭ್ರಮೆ. ಸರಿ, ಇಲ್ಲೊಂದು ಸೈನ್ ಮಾಡಿ. ಎಲ್ಲ ವೆಂಕಟರಮಣ. ಯಾರಿದು ಯಾರಿದು? ಅಯ್ಯೋ, ಅದು ಆಗ್ಲೇ ಹೇಳದ್ನಲ್ಲ, 6 ತಿಂಗಳಿಂದ ಸತ್ತೋಗಿದ್ರು ಅಂತ. ಈ ಫೋಟೋದಲ್ಲಿ ಬಂದಿದ್ದಾರೆ. ಈ ಓಲ್ಡ್ ಜನರೇಷನ್ ಅವ್ರು ಯಾವಾಗ್ಲೂ ಹಿಂಗೆ, ಎಲ್ಲಾ ಕೆಲ್ಸದಲ್ಲೂ ಲೇಟೆ. ಏನ್ ನಡೀತಿದೆ ಇಲ್ಲಿ? ಅಯ್ಯೋ ಮಂಗಂದೆ, ಕಂಡು ಕೇಳಿ ಗಂಡು ಅಂದ್ರಂತೆ. ಮಗ ತಾಯಿ ಪ್ರೀತಿಯಿಂದ ಸ್ವೀಟ್ ತಿನ್ಸಕ್ ಹೋಗ್ತಾ ಇರೋದು, ಅದನ್ನ ಏನು ಅಂತ ಕೇಳ್ತೀರಾ